A very warm welcome to all our friends from the media. Thank you for joining us. I'm Amrita Vijay Tata, founder and CEO of Amrita Cinecraft. When I started AC Miss Mrs. India Women of Substance, I had one simple vision: to create a platform where women could discover their confidence, showcase their talent, and grow into the best version of themselves. As this journey continued to evolve, I needed people who truly believe in themselves. When I met Rishma Nanaya, I instantly saw the passion and positive energy in her, and I knew she would be a wonderful addition to our family. Rishma is a talented actress and a familiar face in Kannada film industry, known for her performance in Eklavya, UI, and KD the Devil. We are delighted to have her here as our brand ambassador. Ladies and gentlemen, please join me in giving her a warm welcome to Miss Rishma Nanaya. ಎಲ್ರಿಗೂ ನಮಸ್ಕಾರ. ಬಂದಿರುವಂತ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ತುಂಬಾ ಖುಷಿ ಆಗ್ತಿದೆ ಯಾಕಂದ್ರೆ ಇವತ್ತು ಅಮೃತ ವಿಜಯ್ ಟಾಟಾ ಅವರು ಅವರ ಮಿಸ್ ಅಂಡ್ ಮಿಸಸ್ ಇಂಡಿಯಾ ವುಮೆನ್ ಆಫ್ ಸಬ್ಸ್ಟೆನ್ಸ್ ಅಂತ ಪ್ಯಾಜೆಂಟ್ 9th ಸೀಸನ್ಸ್ ನಡೀತಿದೆ. ಮೊದಲು ದುಬೈಯಲ್ಲೆಲ್ಲ ಮಾಡ್ತಿದ್ರು, ಇವತ್ತು ಮೊದಲನೇ ಬಾರಿಗೆ ಬೆಂಗಳೂರಲ್ಲಿ ಮಾಡ್ತಿದ್ದಾರೆ. ಸೊ ಅದಕ್ಕೆ ನಾನು ಅವರ ಪ್ಯಾಜೆಂಟ್ ಅಂಬಾಸಿಡರ್ ಆಗಿ ಅಸೋಸಿಯೇಟ್ ಆಗ್ತಿದ್ದೀನಿ. ಸೊ ಐಮ್ ವೆರಿ ಹ್ಯಾಪಿ. ಅಂಡ್ ಅವರ ಒಂದು ಈ ಪ್ಯಾಜೆಂಟ್ ಏನ್ ವಿಷನ್ ಇದೆ, ಅವ್ರೇನ್ ವ್ಯಾಲ್ಯೂಸ್ನ ಇದೆ, ಅದನ್ನ ರೆಪ್ರೆಸೆಂಟ್ ಮಾಡೋಕ್ಕೆ ಐಮ್ ವೆರಿ ಹ್ಯಾಪಿ. ಪ್ಯಾಜೆಂಟ್ ಅಂದ ತಕ್ಷಣ ಇಟ್ಸ್ ನಾಟ್ ಅಬೌಟ್ ಹೂ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ವುಮೆನ್ ಔಟ್ ದೇರ್ ಅಂತ. ಎಸ್, ಬ್ಯೂಟಿ ಅಟೆನ್ಷನ್ ನ ಕ್ಯಾಚ್ ಮಾಡುತ್ತೆ, ಬಟ್ ಅವರ ಕ್ಯಾರೆಕ್ಟರ್, ಅವ್ರ ಪರ್ಸನಾಲಿಟಿ ಇಸ್ ವಾಟ್ ಲಾಸ್ಟ್ಸ್. ಅಂಡ್ ಅದನ್ನ ಸೆಲೆಬ್ರೇಟ್ ಮಾಡೋದಕ್ಕೆ, ವುಮೆನ್ ಸೆಲೆಬ್ರೇಟ್ ಮಾಡೋದಕ್ಕೆ ಐ ಥಿಂಕ್ ಮಿಸ್ ಅಂಡ್ ಮಿಸಸ್ ಇಂಡಿಯಾ ಅವ್ರ ಪ್ಯಾಜೆಂಟ್ ಏನ್ ಮಾಡ್ತಿದ್ದಾರೆ, ಇಟ್ಸ್ ಅ ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್ ಅಂಡ್ ಅ ವೆರಿ ಗುಡ್ ಆಪರ್ಚುನಿಟಿ. ಎಲ್ಲ ವುಮೆನ್ಗೆ ಬಂದು ಅವರ ಒಂದು ಇಂಡಿವಿಜುವಾಲಿಟಿ ಆಗಿರ್ಲಿ, ಅವರ ಒಂದು ಅಥೆಂಟಿಸಿಟಿ ಆಗಿರ್ಲಿ ತೋರಿಸ್ಕೊಳ್ಳೋಕ್ಕೆ, ಅವರ ಒಂದು ಪೊಟೆನ್ಷಿಯಲ್ ನ ನೋಡೋಕ್ಕೆ. ಅಂಡ್ ಇಲ್ಲಿ ಈ ಪ್ಯಾಜೆಂಟ್ ಅಲ್ಲಿ ಐ ಥಿಂಕ್ ಅವರ ಒಂದು ಸೆಲ್ಫ್ ಗ್ರೋತ್ ಆಗಿರ್ಲಿ ಅಥವಾ ಸೆಲ್ಫ್ ಟ್ರಾನ್ಸ್ಫರ್ಮೇಷನ್ ಆಗಿರ್ಲಿ, ಇಟ್ಸ್ ಅ ವೆರಿ ಗುಡ್ ಪ್ಲಾಟ್ಫಾರ್ಮ್. ಸೊ ಐ ಆಮ್ ವೆರಿ ಹ್ಯಾಪಿ ಟು ಬಿ ಅಸೋಸಿಯೇಟೆಡ್. ಆ್ಯಂಡ್ ಇವಾಗ ಎಲ್ಲ ಬೇರೆ ಬೇರೆ ಸ್ಟೇಟ್ಸ್ ಇಂದನೂ ಆಡಿಷನ್ಸ್ ನಡೀತಿದೆ. ಆ್ಯಂಡ್ 16th ಮೆಗಾ ಆಡಿಷನ್ಸ್ ನಡೆಯುತ್ತೆ. ಐ ವಿಲ್ ಆಲ್ಸೋ ಬಿ ದೇರ್ ಮೀಟಿಂಗ್ ಆಲ್ ದ ಕಂಟೆಸ್ಟೆಂಟ್ಸ್. So I'm very happy to be associated with the entire pageant and the journey. So I'm excited for it. Thank you. August, Mudol picture we are releasing on 16th August on song release ಮಾಡ್ತಾಯಿದ್ವಿ. That release in October. We are planning in October 16th. Mudol movie complete ಆಗಿದೆ, 90% 16th October. And the second movie, Manasas, that is Chintu versus Visalakshi. The shooting is going on. That also song will be released on 16th August. And other 3 movies, the script is going on. In fact, Manasa is here. Manasa can come. See, brand ambassador ಯಾಕೆ ಪ್ಯಾಜೆಂಟ್ ಅಂಬಾಸಿಡರ್ ಯಾಕೆ ಆಗಿದ್ದೀನಿ ಅಂದರೆ, ಬಿಕಾಸ್ ಈ ಪ್ಲಾಟ್ಫಾರ್ಮ್ ಏನಿದೆ, ಇಟ್ ಇಸ್ ತುಂಬ ಒಂದು ಒಳ್ಳೆ ಆಪರ್ಚುನಿಟಿ ಎಲ್ಲ ನ್ಯೂ ಕಮರ್ಸ್ಗಾಗಲಿ ಅಥವಾ ಇದು ಮಿಸ್ ಆ್ಯಂಡ್ ಮಿಸ್ಸಸ್. ಸೊ ಯಾರಿಗೆ ಮದುವೆ ಆಗಿಲ್ಲ, ಮದುವೆ ಆಗಿರೋರ್ಗೂ ಒಂದು ಪ್ಲಾಟ್ಫಾರ್ಮ್ ಇದು. ಸೊ ಇಂಥ ಒಂದು ವುಮೆನ್ನ ಸೆಲೆಬ್ರೇಟ್ ಮಾಡಿದಾಗ, ಇಂಥ ಒಂದು ಅವಕಾಶಗಳು ಕೊಟ್ಟಾಗ, ಇಟ್ ನೀಡ್ಸ್ ಅ ಲಾಟ್ ಆಫ್ ಕಾನ್ಫಿಡೆನ್ಸ್ ಆ್ಯಂಡ್ ಕರೇಜ್. ಆ ಸ್ಟೇಜಲ್ಲಿ ಬಂದು ನಿಂತ್ಕೊಂಡು ಅವ್ರ ಒಂದು ಟ್ಯಾಲೆಂಟ್ನ ಶೋಕೇಸ್ ಮಾಡೋಕ್ಕೆ, ಅವ್ರೊಂದು ಪೊಟೆನ್ಷಿಯಲ್ನ ತೋರಿಸೋಕ್ಕೆ. ಸೊ ಐ ನೋ, ಯಾಕಂದರೆ ನಾನು ಕಾಲೇಜಲ್ಲಿ ಇರಬೇಕಾದ್ರೆ ನಂಗೆ ತುಂಬ ಸ್ಟೇಜ್ ಫ್ರೈಟ್ ಇತ್ತು ಅವಾಗ. ಸೊ ಐ ನೋ ಆ ಸ್ಟೇಜಲ್ಲಿ ಒಂದು ನಿಂತ್ಕೊಂಡು ನಮ್ಮ ಒಂದು ಟ್ಯಾಲೆಂಟ್ನ ಶೋಕೇಸ್ ಮಾಡೋಕ್ಕೆ ಎಷ್ಟು ಕಷ್ಟ ಇದೆ ಅಂತ. ಬಟ್ at the same time, it is a very good platform ಬೇರೆಯವ್ರನ್ನ ಎನ್ಕರೇಜ್ ಮಾಡೋಕ್ಕೆ, ಅವರ ಒಂದು ಎಕ್ಸ್ಪೀರಿಯನ್ಸ್ ಗೇನ್ ಮಾಡೋಕ್ಕೆ. ಸೊ ಎನಿಥಿಂಗ್ ದಟ್ ಸಪೋರ್ಟ್ಸ್ ದಟ್ ನಾನು ಸಪೋರ್ಟ್ ಮಾಡ್ತೀನಿ. ಖಂಡಿತ ಅದೇ ಪಾರ್ಟಿಸಿಪೆಂಟ್ಸ್ನ ನಾನು 16th August ಮೀಟ್ ಮಾಡ್ತೀನಿ. ಯೂಶ್ವಲಿ ಪ್ಯಾಜೆಂಟಲ್ಲಿ ಏನಾಗುತ್ತೆ ಅಂದರೆ ತುಂಬ ಕಂಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಬ್ಬರು ಅವ್ರು ಹಿಂಗಿದ್ದಾರೆ, ಅವ್ರ ಜರ್ನಿ ಹೀಗಿದೆ ಅಂತ ತುಂಬಾ ಕಂಪೇರ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಐ ಥಿಂಕ್ ದ ಫಸ್ಟ್ ಲೆಸನ್ ಅಲ್ಲೇ ಬರೋದು. ಒಬ್ರ ಜೊತೆ ಮಾತಾಡ್ಬೇಕಾದ್ರೆ ಅವ್ರನ್ನ ಕಂಪೇರ್, ಇವ್ರು ಹೀಗ್ ಬೆಳೀತಿದ್ದಾರೆ, ನಾನ್ ಯಾಕೆ ಇನ್ನೂ ಬೆಳಿಲಿಲ್ಲ, ಆಪರ್ಚುನಿಟಿ ನಂಗೆ ಯಾಕೆ ಸಿಗ್ತಿಲ್ಲ ಅಂತ ಆ ಕಂಪ್ಯಾರಿಸನ್ ಬದಲು ಅವ್ರ ಜೊತೆ ಮಾತಾಡಿ ಏನ್ ಕಳಿಬಹುದು, ಅವರಿಂದ ನಾನೇನ್ ತಗೋಬಹುದು ಅಂತ ಆ ಡೈರೆಕ್ಷನ್ ಅಲ್ಲಿ ಯೋಚನೆ ಮಾಡಿದ್ರೆ ಇಟ್ಸ್ ವೇ ಬೆಟರ್. ಸೊ ಅಲ್ಲಿಂದಾನೇ ಆ ಲರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಸಿನಿಮಾ ಬಗ್ಗೆ ಗೊತ್ತಾಯ್ತು, ತುಂಬಾ ಜನಕ್ಕೆ ಅಪ್ಡೇಟ್ ಬೇಕಂತ ಕೇಳ್ತಾ ಇದ್ದೀರಾ. ಸೊ ಫೈನಲಿ ಒಂದು ಇಂಟೆನ್ಷನ್ ಏನಂದ್ರೆ,
ಒಂದು ತುಂಬಾ ದೊಡ್ಡ ವಾಲ್ ಕಟ್ಟಬೇಕು, ಅದ್ರಲ್ಲಿ ಒಂದೊಂದು ಬ್ರಿಕ್ನು ನಾನೇ ನೋಡ್ಕೊಂಡು ನೀಟಾಗಿ ಆ ಗೋಡೆನ ತುಂಬಾ ಸ್ಟ್ರಾಂಗ್ ಆಗಿ ಪ್ರಿಪೇರ್ ಮಾಡಬೇಕು ಅನ್ನೋ ಒಂದು ಪ್ರಯತ್ನ ನನ್ನ ಕೆರಿಯರ್ಗೆ. ಯಾಕಂದ್ರೆ ಇಲ್ಲಿ ಯಾವುದೋ ಒಂದೇ ಸಿನಿಮಾ, 5 ಸಿನಿಮಾ, 10 ಸಿನಿಮಾಗೆ ನನ್ನ ಕೆರಿಯರ್ ಸ್ಟಾಪ್ ಆಗಬಾರ್ದು. ಲೈಫ್ ಲಾಂಗ್ ಸಾಯೋವರೆಗೂ ಆ ಮೇಕಪ್, ಸಿನಿಮಾ ಅದೇ ನನ್ನ ತಂದೆ ನಾನು ಕೊಟ್ಟಿರೋಂಥ ಒಂದು ದೊಡ್ಡ ಆಸ್ತಿ ನನಗೆ. ಅದನ್ನ ತುಂಬಾ ಚೆನ್ನಾಗಿ ಕಾಪಾಡಬೇಕು. ಸೊ ಮುದ್ದೋಲ್ ನಾನು ಪ್ರೊಡಕ್ಷನ್ ತಗೊಂಡೆ, ನಾನು ಫ್ರೆಂಡ್ಸ್ ಸೇರ್ಕೊಂಡು ಪ್ರೊಡಕ್ಷನ್ ಮಾಡಿದ್ವಿ, ಸರ್ ಕೊಲಾಬ್ರೇಟ್ ಆದ್ರು. ಸೊ ನಮ್ಮ ಇಂಟೆನ್ಷನ್ಸ್ ಎಲ್ಲ ಒಂದೇ ತರ ಇರೋದ್ರಿಂದ ಅದು ಟೈಮ್ ತಗೋತಿದೆ. ಅದು ಟೈಮ್ ಅಚ್ಚುಕಟ್ಟಾಗಿ ಮಾಡಬೇಕು, ಬಜೆಟಿಂಗ್ ಇಷ್ಟಲ್ಲೇ ಮಾಡಬೇಕು, ಆ ಥರ ಎಲ್ಲ ಯಾವುದು ಪ್ರಯತ್ನ ಇಲ್ಲ ನಮ್ದು. ಸೊ ಫೈನಲಿ ತಿರ್ಗಾ ಎಲ್ಲ ಪೋಸ್ಟ್ ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ. ಸಿನಿಮಾ ಲಾಸ್ಟ್ 3 days ಆಫ್ ಶೂಟ್ ಇದೆ ಅಷ್ಟೇ. August 16th ಸಿನಿಮಾದು ಇವು ಅನೌನ್ಸ್ಡ್ ಓಕೆ ಅನೌನ್ಸ್ ಮಾಡಿಬಿಟ್ರು. August 16th ಸಿನಿಮಾದು ಫಸ್ಟ್ ಸಾಂಗ್ ರಿಲೀಸ್ ಮಾಡ್ತೀವಿ. ಅಷ್ಟರಲ್ಲಿ ಒಂದು ಕ್ಯಾಸ್ಟಿಂಗ್ ವಿಡಿಯೋ ಅನೌನ್ಸ್ ಮಾಡ್ತೀವಿ. ಸಿನಿಮಾದಲ್ಲಿ ಯಾರ್ಯಾರು ಕ್ಯಾಸ್ಟ್ ಇದ್ದಾರೆ ಅವ್ರ ಬಗ್ಗೆನೂ ಅನೌನ್ಸ್ ಮಾಡ್ತೀನಿ. ಪ್ರಯತ್ನ ಅಕ್ಟೋಬರ್ ನವೆಂಬರ್ ಅಷ್ಟರಲ್ಲಿ ರಿಲೀಸ್ ಮಾಡೋದು ನಮ್ಮ ಪ್ರಯತ್ನ. ಬಿಲ್ಕುಲ್ ಸ್ಟ್ರಾಂಗ್ ಆಗಿ ಕೂತಿದ್ದೀವಿ ನಾವು. ಬಟ್ ವಿತ್ ಡೇಟ್ಸ್, ಫೆಸ್ಟಿವಲ್ಗೆ ಬರ್ತಾ ಇರೋರು ತುಂಬ ಜನ ಇದ್ದಾರೆ, ಬೇರೆ ಬೇರೆ ಭಾಷೆಗಳಿಗೆ ಬರ್ತಾ ಇದ್ದಾರೆ. ನನಗೆ ನನ್ನ ಥಿಯೇಟರ್ಸು, ನನ್ನ ಜನನ ಸೇರ್ಸೋಕ್ಕೆ ಪ್ರಾಪರ್ ಮೀಡಿಯಂ ನನಗೆ ಸಿಕ್ತು ಅಂದರೆ ಆದಷ್ಟು ಬೇಗ ಅಕ್ಟೋಬರ್ ನವೆಂಬರ್ ರೀಚ್ ಆಗ್ತದೆ. ಸರ್ ವೆರಿ ಸಿಂಪಲ್, ಐ ಆಮ್ ಸ್ಟಿಲ್ ಅ ಹೀರೋ ಸರ್. ಐ ಆಮ್ ನಾಟ್ ಅ ಸ್ಟಾರ್, ಐ ಆಮ್ ನಾಟ್ ಅ ಸ್ಟಾರ್ ಕಿಡ್. ಅದು ಸುಮ್ಮನೆ ನಮ್ಮ ತಲೆ ಕೂರಿಸ್ತಾರೆ ಬಿಟ್ರೆ, ಎಲ್ಲೋ ಒಂದು ತಮ್ಮನೇಲಿ ನೋಡ್ಬಿಟ್ಟು ನಾನು ಸ್ಟಾರ್ ಅಂತ ಮೆರೆಯೋದು, ಕಾಲರ್ ಎತ್ಕೊಂಡು ಓಡೋದು, ನಾನು ಆ ಥರ ಮಾಡಲ್ಲ. ಐ ಬಿಲೀವ್ ಅ ಸ್ಟೋರಿ ವಿಲ್ ಮೇಕ್ ಅ ಹೀರೋ. ಆ ಥರ ಸ್ಟೋರಿನೇ ನಾನು ಚೂಸ್ ಮಾಡಿದ್ದು. ಆ ಪಾತ್ರ ಸ್ಟಾರ್ಟ್ ಇಂದ ಎಂಡ್ ಆದ್ಮೇಲೆ ಇವನೊಬ್ಬ ಹೀರೋ ಗುರು. ಯಾರು ಆ ಪಾತ್ರ? ನಾನಲ್ಲ. ಆ ಪಾತ್ರ ಮಾಡಿರೋದು ಅವ್ನು ಹೀರೋ ಆಗ್ಬೇಕು. ಸೊ ನಾನು ಆಬ್ವಿಯಸ್ಲಿ ಕಂಟೆಂಟ್ಗೆ ಪ್ರಾಮುಖ್ಯತೆ ಕೊಡ್ತೀನಿ. ನಾನು ಈ ಹೀರೋ, ಈ ಟ್ಯಾಗ್ ಲೈನ್ ತಲೆಗೆ ಅದೆಲ್ಲ ತಗೊಳಲ್ಲ. ಟೆಕ್ನಿಕಲಿ ನಮ್ಮ ಸಿನಿಮಾ ವಿಲ್ ಸ್ಟ್ಯಾಂಡ್ ಔಟ್ ಸರ್. 100% ನಮ್ಮ ಸಿನಿಮಾ, ಎಸ್ಪೆಷಲಿ ನಾವು ಮಾಡಿರೋಂಥ ಆಕ್ಷನ್ ಸೀಕ್ವೆನ್ಸಸ್, 3 ಆಕ್ಷನ್ ಇದೆ. ಸಿನಿಮಾ ನೋಡಿದ್ಮೇಲೆ, ನಮ್ಮ ಕಲರ್ ನೋಡಿದ್ಮೇಲೆ ಇದು ಆಕ್ಷನ್ ಸಿನಿಮಾ ಅಂತ ಅನ್ಕೋತೀರಾ? ಇಲ್ಲ, ಇರೋದು ಬರೀ 3 ಆಕ್ಷನ್ ಸಿನಿಮಾದಲ್ಲಿ. ಬಟ್ ಆಕ್ಷನ್ ವೈಸ್ ಐ ಗೆಸ್ ನಮ್ಮ ಸಿನಿಮಾ ವಿಲ್ ಸ್ಟ್ಯಾಂಡ್ ಔಟ್ ವೆರಿ ಮಚ್ ಬಿಗ್. ಸರ್ ಅದೇ ಟೈಟಲ್ ಅದು ಚಿಂಟು ಸರ್. ಚಿಂಟು ಸನ್ ಆಫ್ ವಿಶಾಲಾಕ್ಷಿ ಅಂತ. ಅದು ಅದ್ರದ್ದು ಫಸ್ಟ್ ಸಾಂಗ್ನ ನಾವು August 16th ರಿಲೀಸ್ ಮಾಡ್ತೀವಿ ಸರ್. ಸೊ ಶೂಟ್ 1 ಸ್ಕೆಡ್ಯೂಲ್ ಆಗಿದೆ. ಈಗ ನೆಕ್ಸ್ಟ್ ಅಕ್ಟೋಬರಲ್ಲಿ 2nd ಸ್ಕೆಡ್ಯೂಲ್ ಸ್ಟಾರ್ಟ್ ಆಗುತ್ತೆ ಸರ್. ಹೌದು ಸರ್. ಸರ್ ನಾನು ಇಂಡಸ್ಟ್ರಿಯಲ್ಲಿ 9 ವರ್ಷ ಆಯಿತು. AD ಆಗಿ, ಅಸೋಸಿಯೇಟ್ ಆಗಿ, ರೈಟರ್ ಆಗಿ ಕೆಲಸ ಮಾಡಿದ್ದೀನಿ. ಈಗ ಡೆಬ್ಯೂ. ಈ ಕಥೆನ ಆ್ಯಕ್ಚುಲಿ ನಾನು 4 ವರ್ಷದಿಂದ ಓಡಾಡ್ತಾ ಇದ್ದೆ. ಬಟ್ ಎಲ್ಲ ಕಡೆನೂ ಕತೆ ಪಿಚ್ ಮಾಡಿದಾಗ ಕತೆ ಇಷ್ಟ ಆಗೋದು, ಕಾಸ್ಟ್ ಯಾವಾಗ್ಲೂ ಕನ್ವಿನ್ಸ್ ಮಾಡೋಕ್ಕೆ ಕಷ್ಟ ಆಗೋದು. ಬಟ್ ವಿಜಯ್ ಸರ್ ವಾಸ್ ದ ಫಸ್ಟ್ ಪರ್ಸನ್. ನಾನು ಅವ್ರಿಗೆ ಕಾಸ್ಟ್ ಹೇಳಿದ ತಕ್ಷಣನೇ ಇದು ಬೆಸ್ಟ್ ಕಾಸ್ಟು, ಪ್ಲೀಸ್ ಗೋ ಅಹೆಡ್ ಅಂದಿದ್ದು ಅವರೇನೆ. ಸೊ ಹಾಗಾಗಿ ಆವಾಗಿಂದ ಸ್ಟಾರ್ಟ್ ಆಗಿದೆ ಸರ್. ಸರ್ ಇದ್ರಲ್ಲಿ ಮೇನ್ ರೋಲ್ ಬಂದು ಲೀಡ್ಸ್ ಆಗಿ ಮಾಡ್ತಾ ಇರೋದು ಪ್ರಕಾಶ್ ಬೆಳ್ವಾಡಿ ಮತ್ತೆ ಲಕ್ಷ್ಮಿ ಅವರು. ಸೊ ಲಕ್ಷ್ಮಿ ಅವರು ಆಸ್ ಎ ಲೀಡ್ ಕನ್ನಡಗೆ ತುಂಬಾ ವರ್ಷಗಳ ನಂತರ ಸಪೋರ್ಟಿಂಗ್ ರೋಲಲ್ಲಿ ಮಾಡ್ತಿದ್ರು. ಬಟ್ ನೌ ಶಿ ಈಸ್ ದ ಲೀಡ್ ಆಫ್ ದ ಫಿಲ್ಮ್.